ಗೈಸ್, ನಾನು ನಿಮ್ಮ ಸಿಂಪ್ಲಿ ಟ್ಯಾಲೆಂಟ್ ಅಲಿಯಾಸ್ ದೇವ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗ ನಾವು ಇಲ್ಲೇ ಬೆಟ್ಟದಿಂದ ಇಳಿದ್ವಿ. ಒಂದು ವ್ಲಾಗ್ ನೀವು ಎಂಡ್ ಮಾಡಿರ್ತೀರಿ. ಇದು ಥರ್ಡ್ ಬ್ಲಾಗಾಗಿ ಬಂದಿರುತ್ತೆ. ಇಲ್ಲಿ ಅನ್ನದಾನ ಪ್ರಸಾದಕ್ಕೆ ಬಂದಿದ್ದೀವಿ. ಸೊ ಹಂಗಾಗಿ ಬನ್ನಿ ಫಸ್ಟ್ ಊಟ ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಬಂದವ್ರಿಗೆಲ್ಲ ಫ್ರೀ ಊಟ. ಬಿಸಿ ತುಪ್ಪ, ಸಿವಿ ತುಪ್ಪ ಅಲ್ಲ ಗೈಸ್, ಬಿಸಿ ಊಟ ಪ್ರಸಾದ. ನಾವು ಬಂದಿದ ತಕ್ಷಣ ನಾವು ತಿಂದಿರೋ ತಟ್ಟೆನ ನಾವೇ ತೊಳಿಬೇಕು. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಇಡಬೇಕು. ಸೊ ಯಾರೇ ಬಂದರೂ ಇಲ್ಲಿ ಊಟ ಮಾತ್ರ ಮಿಸ್ ಮಾಡ್ಕೊಳ್ಕೊಬೇಡ್ರಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಜ. ನಾವು ಗಾಡಿ ಹತ್ರ ಬಂದಿದ್ದೀವಿ. ಹೆಲ್ಮೆಟ್ ಇಲ್ಲಿ ಕೊಟ್ಟಿರೋ ಅಂಗಡಿಯಲ್ಲಿ ರಾಜಸ್ಥಾನ ನಾಗೈತ. ಏನೋ ಕೂದಲು ಗೈಸ್, ಸ್ಕ್ರಾಚಸ್ ಏನು? ಓ ಆಗೈತೆ ಸ್ಕ್ರಾಚಸ್ ಆಗೈತಾ ಸ್ಕ್ರಾಚಸ್ ಆಗೈತೆ ನೋಡು ಹೆಲ್ಮೆಟ್. ಏನು ಮಾಡ್ತೇವೆ ಸರಿ ಗೈಸ್, ಈಗ ಫೋನು ಸ್ವಲ್ಪ ಹೊತ್ತು ಗಾಡಿಯಲ್ಲಿ ಹಂಗೆ ಚಾರ್ಜ್ಗೆ ಹಾಕ್ತೀನಿ. ಆ್ಯಂಡ್ ಎಲ್ಗ ನೆಕ್ಸ್ಟ್ ಹೋಗ್ತಾ ಇರೋದು ಮಂದಾಗಿರಿ ಹಿಲ್ಸ್ ಅಂತೆ ಗೈಸ್. ಮಂದಾರಗಿರಿ ಓಕೆ, ಮಂದಾರಗಿರಿ ಹಿಲ್ಸ್ಗಂತೆ. ಬನ್ನಿ ಅಲ್ಲೋಗಿ ಸಿಗೋಣ. ನಾವು ಸೆಕೆಂಡ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಅಲ್ಲಿ ನೋಡ್ರಿ, ಇಂದ ನಂಗೆ ಕಾಣಿಸ್ತೈತಲ್ಲ. ಬನ್ನಿ ಈಗ ಹೆಲ್ಮೆಟ್ ಇಕ್ಬಿಟ್ಟು ಹೋಗ್ಬೇಕು ಗೈಸ್. ನಾವೀಗ ಬಂದಿದ್ದೀವಿ. ಇದು ಯಾವ ದೇವಸ್ಥಾನ ಇದು? ಮಂದಾರಗಿರಿ ಟೆಂಪಲ್. ಬೆಟ್ಟ ಹೆಸರು. ಇದು ದೇವಸ್ಥಾನ ಬಂದ್ಬಿಟ್ಟು ಇವ್ರದ್ದು ಬುದ್ಧ. ಬುದ್ಧ ಏನಂಕಲ್ ಫ್ರೀ ಇಲ್ವಾ? ಯಾಕಿಲ್ಲ? ಒಬ್ಬರಿಗೆ 10 ರೂಪೀಸ್. ಒಬ್ರಿಗೆ 10 ರೂಪೀಸ್. ದೇವ್ರು ನೋಡೋಕು ದುಡ್ಡು. ಎಷ್ಟು ಜನ ಐತ್ರಿ ಸರ್? ಒಂದು ಸಾರ್ 50 ರೂಪಾಯಿ. ಸೊ ಗೈಸ್ ಬನ್ನಿ ಪ್ಲೇಸಸ್ನ ತೋರಿಸೋಣ. ಸರಿ ಬರ್ರಿ, ಅಮೌಂಟ್ ಆಮೇಲೆ ಟಿಕೆಟ್ ಇಸ್ಕೊಂಡು ಹೆಂಗೆ ಮಾಡ್ತೀರಾ ನೋಡಿ. ಕ್ರೇಜಿ ಆಗಿದೆ ಮಾತ್ರ ಜಾಗ. ಪಾಪ ಕ್ರೇಜಿ ಅನ್ಕೊಳ್ಳಿ ಮಾತ್ರ. ಅಪ್ಪ, ಇದ್ರ ಕಡೆನೇ ಕೆರೆ ಇದೆ. ಕೆರೆಯಲ್ಲಿ ಮೀನಿದೆ. ಏನಿದೆ? ಕೆರೆಯಲ್ಲಿ ಮೀನಿದೆ. ಇದು ಮಾತ್ರ ಯೂನಿಕ್ ಆಗಿ ನೋಡಿ ಗೈಸ್. ಅಲ್ಲಿಂದ ಫುಲ್ಲು ಇಲ್ಲಿ ತನಕ ಕ್ರೇಜಿ ಅನ್ಕೊಳ್ಳಿ ಮಾತ್ರ ಗೈಸ್. ಇಲ್ಲಿ ನೋಡ್ತಾ ಇರೋ ಬ್ಯಾಕ್ಗ್ರೌಂಡ್ ವ್ಯೂ ಇಷ್ಟೇ. ಇಲ್ಲಿ ತೋರಿಸಿದ್ದೀನಲ್ಲ, ಇದೆ ಫೆರಾರಿ ಗೈಸ್. ನೋಡಿದ್ರಲ್ಲ, ಈ ಥರ ಐತೆ. ಆ್ಯಂಡ್ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ ಇನ್ನೂ ಒಂದು ಪ್ಲೇಸ್ಗೆ. ಬನ್ನಿ ಹೋಗೋಣ. ಟಿಕೆಟ್ ಕೊಡ್ಲಿ. ಎಲ್ಲಿ ಇಲ್ಲ ಯಾರ ಕರ್ಸಮಚಲ. ಮುತ್ತ ಎಲ್ಲಾನ ನೋಡ್ರಿ, ಬರೀ ಮೌಂಟೇನ್ಸ್. ಈ ಕಡೆ ನೆಲಮಂಗಲ ಸೈಡು ಬರ್ರಿ, ಈ ಕಡೆ ಎಂಜಾಯ್ ಮಾಡಕ್ಕೆ. ವಯಸ್ಸು ಇಲ್ಲೆಲ್ಲ ಏನು ಸ್ಕ್ಯಾಮ್ ಮಾಡ್ತಾರೆ ಗೊತ್ತಾ? ನಕ್ಕನ್ ಎಲ್ಲ ಕಡೆ ದುಡ್ಡು, ದುಡ್ಡು 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 ದುಡ್ಡು. ದೇವ್ರೆ. ಈಗ ಬನ್ನಿ ನೆಕ್ಸ್ಟ್ ಡಿ ಡಿ ಹಿಲ್ಸ್ ಹಂಗೆ ಹೋಗ್ತಾ ಸಿಗೋಣ. ಇವಾಗ ಸ್ವಲ್ಪ ಹೊತ್ತು ಗಾಡಿಯಲ್ಲಿ ಸ್ವಲ್ಪ ಫೋನ್ ಚಾರ್ಜ್ಗೆ ಹಾಕ್ತೀನಿ. ಬನ್ನಿ. ನಾವು ಬಂದಿದ್ದೆ ಅಂತ ಗೊತ್ತಾ? ಹೇಳೋ ಮಚ್ಚ ಎಂತಕ್ಕೆ ಅಂತ? ತಿರುಗಾಡೋಕ್ಕೆ, ಶೋಕಿ ಮಾಡೋಕ್ಕೆ. ಎಲ್ಲರಿಗೂ ಬೆಳಗ್ಗೆಯಿಂದ 3-4 ಜಾಗದ ತಿರುಗಾಡಿದ್ದೀರಿ ಗೈಸ್. ಈಗ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ ಬನ್ನಿ.
ಇದು ಬಂದ್ಬಿಟ್ಟು ಇಲ್ಲ ಪರವಾಗಿಲ್ಲ. ಇದು ಬಂದ್ಬಿಟ್ಟು ಡಿ ಡಿ ಹಿಲ್ಸ್ ಅಂತ. ಕ್ರೇಜಿ ಇದೆ ಮಾತ್ರ, ಸೇಮ್ ಚಿಕ್ಕಮಂಗ್ಳೂರು ಫೀಲ್. ಕ್ರೇಜಿ ಮಾತ್ರ. ನಂದು ಬುಲೆಟು ಗಾಡಿ ಹೋಗೋದೇ ಇಲ್ಲ, ಈ ಗಾಡಿಗಳು 3 ನುಗ್ತವೆ, ನಾನು ಹಿಂದೆನೇ ಇರ್ತೀನಿ. ಏನು ಮಾಡೋಣ, ತಗೊಂಡಿದ್ದೀವಿ. ಗೈಸ್ ಎಲ್ಲ ಇಲ್ಲಿ ಜೋಡಿಸಿದ್ದೀವಿ. ಬನ್ನಿ ಈಗ ಹೋಗೋಣ ಬರ. ಗ್ರಾಸ್ ಲ್ಯಾಂಡ್ ಗೈಸ್. ವ್ಯೂ ಪಾಯಿಂಟ್ ಅಂತ ಅಕ್ಕಲ್ಲಿ ಇಲ್ಲಿ ವ್ಯೂ ಪಾಯಿಂಟ್ ಆ ಕಡೆ ಇದೆ, ಕೆಳಗಡೆನ. ಬನ್ನಿ ಮೇಲೆ ಹೋಗ್ಬೇಕಂತ. ಮೇಲಕ್ಕಲ್ಲ ಅಕ್ಕ, ನೀ ಏನು ಸ್ಕ್ಯಾಮ ಮಚ್ಚ ಇಲ್ಲಲ್ಲ. ದುಡ್ಡು ನಂಬರ್ 1. ಯಪ್ಪ ಏನು ದುಡ್ಡು ಎಳಿತಾರೆ ಗೈಸ್. ಚಪ್ಪಲಿ ಬಿಡಕ್ಕೆ ಒಂದು ಕಡೆ ದುಡ್ಡು, ಹೆಲ್ಮೆಟ್ ಇಕ್ಕಕ್ಕೆ ಒಂದು ಕಡೆ ದುಡ್ಡು, ಎಲ್ಲ ಕಡೆ ಬರೀ ದುಡ್ಡು. ಆಮೇಲೆ ಹೋಗಕ್ಕೂ ದುಡ್ಡು. ಅದರಲ್ಲಿ ಕೋತಿಗಳು ಕಾಟ ಬೇರೆ ಬಂದು ಎಲ್ಲ ಎತ್ಕೊಂಡು ಓದ್ತಾ ಇರ್ತವೆ. ಏನಾಗುತ್ತೆ? ಯಾವ್ದಾನ ಡೈಲಾಗ್ ಹೇಳ್ರಿ. ಯಾವ್ದಾನ ಒಂದು ಹೇಳ್ರಿ. ಆಯ್ತು, ಮೌಂಟ್ ಇನ್ಸ್ಟಾಲ್ ಮಾಡ್ತಾನೆ ನೋಡ್ರಿ. ಫುಲ್ಲು ಬೆಟ್ಟ ಎಲ್ಲ ನೋಡು ಬೆಟ್ಟ. ಅಪ್ಪ ಒಟ್ನಲ್ಲಿ ಹೊತ್ತು ದಿಸ್ ವಾಸ್ ಮೈ ಬೆಸ್ಟ್ ರೈಡ್ ಆ್ಯಂಡ್ ಫಸ್ಟ್ ರೈಡ್ ಇನ್ ಮೈ ಬೈಕ್. ಸೈ ಕನ್ಕಡಿ ಕೋತಿಗಳು ಕಟ್ಟ ಗೈಸ್. ಅದು ಬಿಟ್ರೆ ಇನ್ನೇನಿಲ್ಲ. ಸೊ ಗೈಸ್ ಬನ್ನಿ, ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಕಾರ್ತಿಕ್ ಕರೆಕ್ಟಾಗಿ ಆಯ್ತಾ ನೋಡು, ಲೆಫ್ಟ್ ಸೈಡ್ ನೋಡು. ಮಾತ್ರ ಕಾಣಿಸ್ತಿದೆ. ಗೈಸ್ ಈಗ ನಾವು ಡೈರೆಕ್ಟ್ ಮನೆ ಕಡೆಗೆ, ಎಲ್ಲಿಗೂ ಇಲ್ಲ. ಕಾರ್ತಿಕ್, ಅಮಿತ್, ಡೈರೆಕ್ಟ್ ಮನೆ ತಾನೆ ಮಚ್ಚ. ಲೊಕೇಶನ್ ಹಾಕು. ಈಗ ನಾನು ಲೇಟ್ ಆಗುತ್ತಾ? ಪರವಾಗಿಲ್ಲ ಬಿಡು, ಪರವಾಗಿಲ್ಲ ಬಿಡ. ಮನೆಗೆ ಅಮೃತಹಳ್ಳಿ ಅಂತ ಹಾಕು, ಇಲ್ಲ ಹೆಬ್ಬಾಳ ಅಂತ ಹಾಕು ಸಾಕು. ಲೊಕೇಶನ್ ಹಾಕಿದ್ಯಾನೋ ಮಚ್ಚ?
ಗಾಯ್ಸ್ ಈಗ ನಾವು ಎಲ್ಲರಿಗೂ ಬಾಯ್ ಬಾಯ್ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಂದರೆ ಅವರು ನಮ್ಮ ಜೊತೆ ಕೆಳಗಡೆ ತನಕ ಬರ್ತಾರೆ. ಆ್ಯಂಡ್ ಅದಾದಮೇಲೆ ಅವರು ಸಪ್ರೇಟಾಗಿ ಹೋಗ್ತಾರೆ, ನಾವು ಸಪ್ರೇಟಾಗಿ ಹೋಗ್ತೀವಿ. ಓಕೆ ಮತ್ತೆ ನೋಡಿ ಗಾಯ್ಸ್, ಈಗ ನಾವು ಇಷ್ಟು ಜನ ಬಂದಿದ್ದೀವಿ, 8 ಮೆಂಬರ್ಸು. ಅದೇ ಇವಾಗ ಮಾಡ್ತಾ ಇರೋದು. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ಆರು ಗೆಣ್ಣಿಗೆ ಆರೆ ಗಂಡಿಗೆ ನಮ್ಮೂರ ಹೆಣ್ಣಿಗೆ. ಈಗ ತಿನ್ನಕ್ಕೆ ಬಂದಿದ್ದೀವಿ ಅನ್ಕೊಳ್ಳಿ. ಅಪ್ಪ ದೇವ್ರಣೆಗೂ ಹೆಲ್ಮೆಟ್ ಹಾಕೊಂಡು ಬೆಳಗ್ಗೆಯಿಂದ ಕಿವಿ ಎಲ್ಲ ನೋತೈತೆ. ಕಿವಿ ನೋವು ಒಂದು ಕಡೆ ಆದರೆ ಏನು ತಿನ್ನಿಲ್ಲ ಗಾಯ್ಸ್. ದೇವಸ್ಥಾನದಲ್ಲಿ ಪ್ರಸಾದ ಬಿಟ್ರೆ ನೋಡ್ರಿ ಇವಾಗ ಇಲ್ಲಿ ನಿಲ್ಸಿದ್ದೀವಿ. ಸೊ ಹಂಗಾಗಿ ಇವಾಗ ಏನೋ ಒಂಚೂರು ತಿನ್ಕೊಂಡು ಹೋಗೋಣ ಬನ್ನಿ ಗೈಸ್. ಊಟ ಬಂತು, ತಿನ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಈಗ ಊಟ ಗೀಟ ಎಲ್ಲ ಆಯಿತು. ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಈಗ ಕಾರ್ತಿಕ್ನ ಬಿಡ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆ ಕಡೆ. ನೋಡಿ ಬೆಳಗ್ಗೆ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಇನ್ನೂ ಪೆಟ್ರೋಲ್ ಹೊಲ್ದೈತೆ. ಎಷ್ಟು ಲಾಂಗ್ ಹೋಗ್ಬಿಟ್ಟು ಬಂದರೆ ಆದರೂ ಪೆಟ್ರೋಲ್ ಹೊಲ್ದೈತೆ. ಇವತ್ತು ಮ್ಯಾಕ್ಸ್ ಟು ಮ್ಯಾಕ್ಸ್ 38 to 40 ಕಿಲೋಮೀಟರ್ ತನಕ ಮೈಲೇಜ್ ಕೊಟ್ಟೈತೆ. ಗಾಯ್ಸ್ ಈಗ ನಾನು ರೀಚ್ ಆಗಿ ಆಲ್ರೆಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ನಮ್ಮ ಬಾಯ್ಸ್ ಜೊತೆ ಹಂಗೆ ಸ್ವಲ್ಪ ತಲೆ ನೋತಾಯಿತ್ತು ಅಂತ ಈಚೆ ಹೋಗ್ತಾ ಇದ್ದೀನಿ. ಸೊ ಹಂಗಾಗಿ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ಇನ್ನೂ ಲೈಕ್ ಮಾಡ್ಕೊಂಡಿಲ್ಲ ಲೈಕ್ ಮಾಡಿ, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೇಯ್ನ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಶೇರ್ ಮಾಡಿ ಆದಷ್ಟು. ಇದೇ ರೀತಿ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿರೋ ಸಪೋರ್ಟ್ ಮಾಡ್ತಾಯಿರ್ರಿ. ಆ್ಯಂಡ್ ಇನ್ನೂ ಅಡ್ವೆಂಚರಸ್ ವೀಡಿಯೋಸ್ ಎತ್ಕೊಂಬರ್ತೀನಿ. ವ್ಲಾಗ್ ಅಂತೂ ಸಕ್ಕತ್ತಾಗಿತ್ತು. ಸೊ ಹಂಗಾಗಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ ತೊಗೊಂಬರ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. Shake it, shake it, shake it, body.